ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ. ಆ ಮೌಲ್ಯಾಂಕನ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಇತ್ತು, ಸರ್ ನಮಗೆ ಏನು ಮಾಡಿ ಅಂತಂದರೆ ಬ್ಲೂ ಪ್ರಿಂಟ್ ಕೊಡಿ ಸರ್ ನಿಮಗೆ ಕನ್ನಡದಲ್ಲಿರ್ತಕ್ಕಂಥದ್ದು ಅಂತ ಹೇಳಿದರು. ಸೊ ಇಲ್ಲಿ ನಾನು ಆಲ್ರೆಡಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಇರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇದೆ. ಸೊ ಅದಕ್ಕಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದರಿಂದ ಯಾವ ಪಾಠಕ್ಕೆ ಎಷ್ಟು ಅಂಕಗಳ ವೇಟೇಜ್ಗಳನ್ನು ಅವರು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು ಆ್ಯಸ್ ಇಟ್ ಈಸ್ ಸೇಮ್ ಕೊಡ್ತಾರೆ, 1-2 ಅಂಕಗಳು ಮಾತ್ರ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ನಿಮಗೆ ಯಾವ ಪಾಠವನ್ನು ಹೆಚ್ಚು ಚೆನ್ನಾಗಿ ಓದ್ಕೊಂಡು ಹೋಗಬೇಕು, ಯಾವ ಪಾಠಗಳ ಮೇಲೆ ಹೆಚ್ಚು ಅಂಕಗಳ ಒಂದು ವೇಟೇಜ್ ಇದೆ ಅನ್ನೋದನ್ನು ಕ್ಲಿಯರ್ ಐಡಿಯಾ ಈ ವಿಡಿಯೋದಿಂದ ನಿಮಗೆ ಸಿಗ್ತದೆ. ಈ ಥರ ಎಲ್ಲ ಬ್ಲೂ ಪ್ರಿಂಟ್ಗಳನ್ನು ಎಲ್ಲ ವಿಷಯದಲ್ಲಿನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಆಲ್ರೆಡಿ ನಿಮಗೆ ಕನ್ನಡದಲ್ಲಿ ನಾನು 3 ಕ್ವಶನ್ ಪೇಪರನ್ನು ಹಾಕಿದ್ದೀನಿ 9th ಬೋರ್ಡ್ದಿಂದ ಒಂದಿದೆ, ನಾನು ಬಿಡಿಸಿದ್ದು 2 ಇದೆ. ಸೊ ಇವಾಗ ಈಗ ಒಂದಿದೆ. ಸೊ ಟೋಟಲಿ 4 ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಈ ವಿಡಿಯೋವನ್ನು ಹೆಚ್ಚು ಲೈಕ್, ಶೇರ್ ಮಾಡಿದರೆ ಇನ್ನೊಂದು ಕ್ವಶನ್ ಪೇಪರನ್ನು ಆನ್ಸರ್ದೊಂದಿಗೆ ಹಾಕ್ತಾ ಇದ್ದೀನಿ. ಸೊ ನಿಮಗೆ ಮೋಸ್ಟ್ ಬೆನಿಫಿಟ್ ಆಗ್ತದೆ. ಸೊ ನೋಡುವ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹೇಗಿದೆ ಅಂತ. ಎಸ್, ಸೊ ಮೊದಲ ಪಾಠ ರಾಮರಾಜ್ಯ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು ಬರ್ತಾ ಇದ್ದಾವೆ. 2 ಪ್ರಶ್ನೆ ಬರ್ತಾವ. 4 ಮಾರ್ಕ್ಸ್ಗಳನ್ನು ನಿಮಗೆ ರಾಮರಾಜ್ಯ ಪಾಠದ ಬರ್ತಾ ಇದ್ದಾವೆ. ಅಂದರೆ ನಿಮಗೆ ಗದ್ಯನೇ ಕೊಡ್ತಾರೆ ಆ ಪಾಠದಿಂದ, ಅಥವಾ ಚಿತ್ರ ಆದರೂ ಕೂಡ ಬರ್ಬೋದು, ನೆನಪಿಟ್ಕೊಡ್ರಿ. ಇನ್ನು ಬೆಡಗಿನ ತಾಣ ಜಯಪುರ ಅಂತಕ್ಕಂಥ ಪಾಠದಿಂದ 4 ಮಾರ್ಕ್ಸಿಂದ 1 ಕ್ವಶನನ್ನು ಬರ್ತಾ ಇದೆ. ಆಲ್ರೆಡಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸಿಂದ 1 ಕ್ವಶನ್ ಕೊಟ್ಟಿದ್ರು. ಓಕೆನಾ? ಅದೇ ಥರನಾಗಿ ನಿಮಗೆ ಏನಾಗ್ಬೋದು, 4 ಅಂಕಗಳನ್ನು ಆ ಪಾಠಕ್ಕೆ ಕೊಟ್ಟಿದ್ದಾರೆ. 2 ಅಂಕದ 2 ಆದರೂ ಬರ್ಬೋದು, ಅಥವಾ 1 ಆದರೂ ಬರ್ಬೋದು. ಸ್ವಲ್ಪ ಕ್ವಶನ್ಸ್ಗಳನ್ನು ವೇಟೇಜ್ ಸೇಮ್ ಇರ್ತದೆ, ಬಟ್ 2 ಅಂಕದ 2 ಆಗಿರ್ಬೋದು, 1 ಅಂಕ ಪ್ಲಸ್ 3 ಅಂಕದ 2 ಅಂತ ಆಗ್ಲೂ 4 ಅಂತನೂ ಕೂಡ ಆಗ್ಲೂಬಹುದು. ಇನ್ನು ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಪಾಠದಿಂದ 3 ಅಂಕದ 1 ಪ್ರಶ್ನೆಯನ್ನು ನಿಮಗೆ ಬರ್ತಾ ಇದೆ. ಅಂದರೆ ಈ ಪಾಠಕ್ಕೆ 3 ಮಾರ್ಕ್ಸ್ ನಿಮಗೆ ವೇಟೇಜನ್ನು ಇಟ್ಟಿದ್ದಾರೆ. ಇನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದಿಂದ ಸಹಿತ 1 ಕ್ವಶನು, ಅದು ಕೂಡ 3 ಮಾರ್ಕ್ಸಿಗೆ ಅಲ್ಲಿ ವೇಟೇಜನ್ನು ಇಟ್ಟಿದ್ದಾರೆ. ಪ್ರಜಾನಿಷ್ಠೆ ಪಾಠದಿಂದ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದ್ದಾವೆ. ಇಟ್ ಮೀನ್ಸ್ 4 ಒಂದು ವಾಕ್ಯದ ಪ್ರಶ್ನೆಗಳು. ಅಂದರೆ ಅವರು ಆಲ್ರೆಡಿ ನಿಮಗೆ ಒಂದು ಪ್ಯಾಸೇಜೇ ಕೊಟ್ಟಿದ್ರು ಆ ಪ್ರಜಾನಿಷ್ಠೆ ಪಾಠದಿಂದ. ಓಕೆನಾ? ಆ ಪ್ಯಾಸೇಜ್ ಮೇಲೆ ನಿಮಗೆ 4 ಪ್ರಶ್ನೆಗಳನ್ನು ಕೊಟ್ಟಿದ್ರು, 4 ಅಂಕಗಳನ್ನು ನಿಮಗೆ ಕೊಟ್ಟಿದ್ರು. ಅರ್ಥ ಆಯಿತು? ರಾಮರಾಜ್ಯ ಪಾಠದಿಂದ 4 ಮಾರ್ಕ್ಸು, ಬೆಡಗಿನ ತಾಣ ಜಯಪುರದಿಂದ 4 ಮಾರ್ಕ್ಸು, ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿದಿಂದ 3 ಮಾರ್ಕ್ಸು, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದ್ದು 3 ಮಾರ್ಕ್ಸು, ಪ್ರಜಾನಿಷ್ಠೆ ಪಾಠಕ್ಕೆ 4 ಮಾರ್ಕ್ಸ್ಗಳನ್ನು ವೇಟೇಜಲ್ಲಿ ಇಟ್ಟಿದ್ದಾರೆ. ಇನ್ನು ಜನಪದ ಕಲೆಗಳ ವೈಭವ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು. ಆಲ್ರೆಡಿ ನಿಮ್ಗೆ ನೋಡಿರ್ಬೋದು, ಡೊಳ್ಳು ಕುಣಿತದ ಮೇಲೆ 2 ಪ್ರಶ್ನೆಗಳನ್ನು 2 ಮಾರ್ಕ್ಸ್ಗೆ ಕೊಟ್ಟಿದ್ರು. ಓಕೆನಾ? ಆ ಪಾಠಕ್ಕೂ ಕೂಡ 4 ಅಂಕಗಳನ್ನು ಇಟ್ಟಿದ್ದಾರೆ. ಇನ್ನು ಚನ್ನಭೈರಾದೇವಿ ಅಂತಕ್ಕಂಥ ಪಾಠದಿಂದ 3 ಅಂಕದ 1 ಪ್ರಶ್ನೆಯನ್ನು 3 ಅಂಕ 1 ಪ್ರಶ್ನೆ 1 ಅಂಕ ಇದೆ. ಇನ್ನು ಹರಲೀಲೆ ಅಂತಕ್ಕಂಥ ಪಾಠದಿಂದ ಕೂಡ ನಿಮಗೆ 3 ಮಾರ್ಕ್ಸಿನ 1 ಪ್ರಶ್ನೆಯನ್ನು ಮಾಡೆಲಲ್ಲಿ ಕೇಳಿದ್ರು. ಈ ಪಾಠಕ್ಕೂ ಕೂಡ 3 ಮಾರ್ಕ್ಸ್ ವೇಟೇಜ್ ಇಟ್ಟಿದ್ದಾರೆ. ಹೊಸ ಹಾಡು ಪದ್ಯಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ 4 ಅಂಕದ 1 ಪ್ರಶ್ನೆ ನಿಮಗೆ ಹೊಸ ಹಾಡದ್ದು ಸಾರಾಂಶ ಕೇಳಿದ್ರು. ಸಾರಾಂಶನೂ ಬರ್ಬೋದು, ಪದ್ಯ ಪೂರ್ಣ ಮಾಡಲಿಕ್ಕೂ ಕೂಡ ಬರಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಪಾರಿವಾಳದಿಂದನೂ ಕೂಡ ನಿಮಗೆ ಏನು ಮಾಡಿದ್ದಾರೆ, 4 ಅಂಕದ 1 ಕ್ವಶನ್ ಇದೆ, ಅದಕ್ಕೂ 4 ಮಾರ್ಕ್ಸ್ ಇಟ್ಟಿದ್ದಾರೆ. ಸಿರಿಯ ನೀನೆನ್ನ ಬನ್ನಿ ಪೇನೋದಿಂದ 3 ಅಂಕದ 1 ಪ್ರಶ್ನೆ, 3 ಅಂಕದ ವೇಟೇಜ್ ಇದೆ. ಬಲಿಯ ನಿತ್ತೊಡೆ ಮುನಿವೆಂ ಅಂತಕ್ಕಂಥದ್ದು ಅಲ್ಲಿ 2 ಅಂಕದ 2 ಪ್ರಶ್ನೆಗಳಿದ್ದಾವೆ. 2 ಪ್ರಶ್ನೆ 4 ಅಂಕ ಇದ್ದಾವೆ. ಜನಪದ ಕಲೆಗಳ ವೈಭವ 4 ಅಂಕ, ಚನ್ನಭೈರಾದೇವಿ 3 ಅಂಕ, ಹರಲೀಲೆ ಪಾಠಕ್ಕೆ 3 ಅಂಕ, ಹೊಸ ಹಾಡು ಪದ್ಯಕ್ಕೆ 4 ಅಂಕ, ಪಾರಿವಾಳ ಪದ್ಯಕ್ಕೆ 4 ಅಂಕ, ಸಿರಿಯ ನೀನೆನ್ನ ಬನ್ನಿ ಪೇನಕ್ಕೆ 3 ಅಂಕ, ಬಲಿಯ ನಿತ್ತೊಡೆ ಮುನಿಯಂಗೆ 4 ಅಂಕದ ವೇಟೇಜ್ಗಳನ್ನು ಅಂಕಭಾರವನ್ನು ಕೊಟ್ಟಿದ್ದಾರೆ. ಇನ್ನು ಹೇಮಂತ ಪದ್ಯದಲ್ಲಿ 3 ಮಾರ್ಕ್ಸಿಗೆ ಒಂದೇ ಪ್ರಶ್ನೆ 3 ಅಂಕ, ಜೊತೆಗೆ ತತ್ವ ಪದಗಳಲ್ಲಿ 2 1 ಮಾರ್ಕ್ಸಿನಿದ್ದಾವೆ, 1 3 ಮಾರ್ಕ್ಸ್ ಇದೆ. ಸೊ 3 ಪ್ರಶ್ನೆ 5 ಅಂಕ. ತತ್ವ ಪದಗಳಲ್ಲಿ ಪದ್ಯಗಳನ್ನು ಕೇಳ್ತಾ ಇದ್ದಾರೆ, ಪದ್ಯದ ಮೌಲ್ಯಾದರ್ಶಿ ಸಾರಾಂಶಗಳನ್ನು ಸಹಿತ ಬರಲಿಕ್ಕೆ ಬರ್ಬೋದು. ಓಕೆನಾ? ಆಮೇಲೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹುದಿಂದ 3 ಅಂಕದ 1 ಪ್ರಶ್ನೆ, ಕನ್ನಡ ನಾಡು ನುಡಿದಿಂದ 1 ಪ್ರಶ್ನೆ 4 ಅಂಕ, ಗುಣಸಾಗರಿ ಪಂಡರಿಬಾಯಿಯಿಂದ 2 ಅಂಕದ 1 ಪ್ರಶ್ನೆ 2 ಅಂಕ, ಹೊಳೆಬಾಗಿಲು ಪಾಠದಿಂದ 2 ಅಂಕದ 1 ಪ್ರಶ್ನೆ, ಅದಕ್ಕೂ ಕೂಡ 2 ಅಂಕಗಳನ್ನು ಕೊಟ್ಟಿದ್ದಾರೆ. ತತ್ವ ಪದಗಳು ಚೆನ್ನಾಗಿ ನೋಡ್ಕೊಡ್ರಿ, 5 ಮಾರ್ಕ್ಸ್ ವೇಟೇಜ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನನ್ನಾಸೆ ಅಂತಕ್ಕಂಥ ಒಂದು ಪೂರಕ ಪಾಠದಿಂದ 2 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಉರಿದ ಬದುಕುದಿಂದ 2 ಅಂಕದ 1 ಪ್ರಶ್ನೆ, ಪುಟ್ಟ ಹಕ್ಕಿದಿಂದ 1 ಅಂಕದ 1 ಪ್ರಶ್ನೆ, ಅಲಂಕಾರ 3 ಅಂಕ, ಛಂದಸ್ಸು 3 ಅಂಕ, ಗಾದೆ ಮಾತಿನ ವಿಸ್ತರಣೆ 3 ಅಂಕ,
ಪತ್ರಲೇಖನಕ್ಕೆ 5 ಅಂಕ, ಪ್ರಬಂಧ ರಚನೆಗೆ 5 ಅಂಕ, ವ್ಯಾಕರಣ ಅಂಶಗಳಿಗೆ 10 ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂಧಿ, ಸಮಾಸ, ವಿಭಕ್ತಿ ಪ್ರತ್ಯಯಗಳು, ವಾಕ್ಯದ ರಚನೆ, ಆಮೇಲೆ ತತ್ವಗಳು ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಇಟ್ಟಿದ್ದಾರೆ. ಅದು ಸಹಿತನೂ ಕೂಡ ತಾವುಗಳು ನೋಡ್ಕೊಡ್ರಿ. ಅಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಬರಬಹುದು. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಅಪಠಿತ ಗದ್ಯ ಅಂದರೆ ಪ್ಯಾರಾಗ್ರಾಫ್ ಕೊಡ್ತಾರೆ. ಅದರ ಮೇಲೆ 4 ಅಂಕ ಇದ್ದಾವೆ. ಆಲ್ಮೋಸ್ಟ್ ನಿಮಗೆ 2 ಮಾರ್ಕ್ಸಿನ 2 ಏನು ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ. ಸೊ ಇಷ್ಟೇ ಇತ್ತು ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಬ್ಲೂ ಪ್ರಿಂಟ್ ಮೇಲೆ ಆದರೂ ಇನ್ನಾದರೂ ಚೆನ್ನಾಗಿ ಯಾವ ಪಾಠಕ್ಕೆ ಹೆಚ್ಚು ಅಂಕಗಳನ್ನು ವೇಟೇಜ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಡ್ರಿ. ಸೊ ಟೈಮ್ ವೇಸ್ಟ್ ಮಾಡದೆ ಓದಿ, ಸೊ ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಳಿ. ಇಷ್ಟೇ ಇತ್ತು ಅಂತ ಹೇಳ್ತಾ, ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ.